ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತೊಂದು ವಿಶೇಷವಾದ ವೀಡಿಯೋ ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲ್ ಸಾಫ್ಟಾಗಿ ಪರೋಟ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು. ನಾನು ಹೆಲ್ದಿ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ಯಾಕಂದರೆ ಹೋಟೆಲ್ ಸ್ಟೈಲ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಹೋಟೆಲ್ ಆಗಿ ರುಚಿಯಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ಮನೇಲಿ ಯಾಕೆ ಬರಲ್ಲ ಅಂತ ಹೇಳೋರಲ್ಲ, ಈ ವಿಡಿಯೋ ಒಂದ್ಸರಿ ನೋಡ್ರೆ ನಿಮಗೆ ಈ ಥರ ಮಾಡಿದ್ರೆ ನಮ್ಗೆ ಹೋಟೆಲ್ ಸ್ಟೈಲ್ ಪಕ್ಕ ಸಿಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಸಿಕ್ಕೇ ಸಿಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ, ನಾವು ಅರ್ಧ kg ಮೈದಾ ಹಿಟ್ಟಿಗೆ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀವಿ, 1 ಟೇಬಲ್ ಸ್ಪೂನ್ ಉಪ್ಪು, 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀವಿ. ಹಾಕಿ ನಾನು ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓನ್ಲಿ ನಮ್ಮ ಚಾನಲಲ್ಲಿ ಬಂದು ಬರೀ ರೆಸಿಪಿ ವೀಡಿಯೋಸ್ ಅಲ್ಲ, ಇನ್ಫಾರ್ಮೇಷನ್ ವೀಡಿಯೋಸ್ ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಇದನ್ನು ತುಂಬ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸ್ತಾ ನಾದ್ತೀವಿ ಅಂತ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ, ಚೆನ್ನಾಗಿ ನಾದಿ ಪ್ರೆಸ್ ಮಾಡಿ ಏನೂ ಕಲಿಸೋದು ಬೇಕಿಲ್ಲ. ಸುಮ್ಮನೆ ಸ್ಮೂತಾಗಿ ಕಲಿಸ್ತಾ ಹೋಗಿ, ನೀರು ಹಾಕಿ ಮೆತ್ತಗೆ ನಾವೇನು ಕಲಿಸ್ಕೊತೀವಿ, ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡೋದು ಬೇಡಿ, ಸ್ಮೂತಾಗಿ ಕಲಿಸ್ತಾ ಹೋಗಿ. ನಿಮಗೇನಾದ್ರು ಸಾಫ್ಟಾಗಿ ಬರದೇ ಇದ್ದರೆ ಇರಲಿ, ನಮಗೆ ಹೆಲ್ದಿ ಕೂಡ ಬೇಕು ಅನ್ನೋದಾದರೆ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಚಿರೋಟಿ ರವೆನೂ ಹಾಕ್ಕೋಬೋದು. ಆದರೆ ಸಾಫ್ಟಾಗಿ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಮೈದಾ ಹಿಟ್ಟು ಹಾಕಿರೋ ಮಾತ್ರ ಅದು ಸಾಫ್ಟಾಗಿ ಬರೋದು. ಅಷ್ಟಕ್ಕೂ ನಾವು ಡೈರೆಕ್ಟಾಗಿ ನಾರ್ಮಲಾಗಿ ನಾವು ಏನು ಸನ್ಫ್ಲವರ್ ಆಯಿಲ್ ಹಾಕ್ತೀವಿ, ತುಪ್ಪ ಹಾಕ್ತೀವಿ, ಹಂಗಂದರೆ ಅವೆಲ್ಲ ಸಾಫ್ಟಾಗಿ ಬರೋದಿಲ್ಲ. ಎಣ್ಣೆ ಹಾಕಬೇಕು, ಡಾಲ್ಡಾ ಹಾಕಬೇಕು. ಡಾಲ್ಡಾ ಹಾಕಿರೇ ಹೋಟೆಲಲ್ಲಿ ಎಣ್ಣೆ ಜೊತೆ ಡಾಲ್ಡಾನು ಯೂಸ್ ಮಾಡ್ತಾರೆ. ಹಂಗಾಗಿ ಸಾಫ್ಟಾಗಿ ತುಂಬ ಹೊತ್ತು ಒಂದಿನ ಆದರೂ ಕೂಡ ಸಾಫ್ಟಾಗಿರುತ್ತೆ. ನಾವು ಆಯಿಲೇ ಹಾಕಿದ್ದೀವಿ, ಗೋಧಿ ಹಿಟ್ಟು ಹಾಕಿದ್ದೀವಿ, ಮೈದಾ ಯೂಸ್ ಮಾಡಲ್ಲ, ಅದೆಲ್ಲ ಸಾಫ್ಟಾಗಿರಲ್ಲ, ಅದೆಲ್ಲ ಕಟ್ಟುಕತೆ. ನಿಮಗೆ ಸಾಫ್ಟ್ ಬರಬೇಕಂದ್ರೆ ಮೈದಾನೇ ಹಾಕಬೇಕಾಗುತ್ತೆ. ಅದಕ್ಕೆ ಸಕ್ಕರೆನೂ 2 ರಿಂದ 3 ಟೇಬಲ್ ಸ್ಪೂನ್ ಹಾಕಲೇಬೇಕು. ಸಕ್ಕರೆ ಹಾಕಿದರೆ ಸ್ಮೂತ್ನೆಸ್ಸು ಮೇಲೆ, ಅದು ಪರೋಟ ಏನು ಬೆಂದ ಮೇಲೆ ಒಂಥರ ವೈಟ್ ಕಲರ್ ಲೇಯರ್ ಆಗಿ ಸಾಫ್ಟ್ನೆಸ್ ಏನು ಸಿಗುತ್ತೆ, ಕ್ರಂಚಿ ಥರ, ಬಟ್ ಸಾಫ್ಟ್ನೆಸ್ಸು ಅದೆಲ್ಲ ಸಕ್ಕರೆ ಹಾಕಿರೋದೇ ಬರೋದು. ಸಕ್ಕರೆ ಕೂಡ ಅರ್ಧ kgಗೆ ನಾವು ಆಲ್ಮೋಸ್ಟ್ 3 ರಿಂದ 4 ಟೇಬಲ್ ಸ್ಪೂನ್ ಹಾಕಲೇಬೇಕು. ಮೈದಾನೂ ಹಾಕಲೇಬೇಕು. ಮೈದಾ ಜೊತೆ ಗೋಧಿ ಹಿಟ್ಟು ಹಾಕಿದರೆ ಯಾವುದೇ ಕಾರಣಕ್ಕೆ ಸಾಫ್ಟು ಬರೋದಿಲ್ಲ. ನಿಮಗೆ ಸಾಫ್ಟ್ ಬೇಡ, ಹೆಲ್ದಿ ಬೇಕಾದರೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಹಾಕ್ಕೋಬೋದು. ನೋಡಿ, ಈ ಥರ ಸ್ಮೂತಾಗಿ ಕಲಿಸ್ಕೊಳ್ಳಿ. ತುಂಬ ಒತ್ತಿ ನಾದಿ ನಾವು ಚಪಾತಿ ಕಲಿಸೋ ಥರ ಕಲಿಸೋದೇನು ಬೇಕಿಲ್ಲ. ಮೇಲೆ ಆಯಿಲ್ ಹಾಕಿ ಒಂದು 10 ರಿಂದ 15 ನಿಮಿಷ ಮುಚ್ಚಿಟ್ರೆ ಸಾಕು. ನಿಮಗೆ ಟೈಮ್ ಜಾಸ್ತಿ ಇದ್ದರೆ 15 ರಿಂದ 20 ನಿಮಿಷ ಇಡಿ. ಇವಾಗ ಅಷ್ಟೇ ಈ ಥರ ಉಂಡೆ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ ಪ್ರೊಸೀಜರು. ಎಲ್ಲ ಒಂದು 15 ರಿಂದ 20 ನಿಮಿಷದೊಳಗೆ ಮಾಡ್ಕೊಂಡ್ಬಿಡ್ಬೋದು. ತುಂಬ ಕಷ್ಟ ಏನಿಲ್ಲ. ಹೋಟೆಲ್ ಸ್ಟೈಲ್ ಮಾಡೋದಾದರೆ ನಿಮಗೆ ಸಾಫ್ಟ್ನೆಸ್ ಬರಲೇಬೇಕನ್ನೋದಾದರೆ ಆಯಿಲ್ ಜೊತೆ ಡಾಲ್ಡಾ ಮಿಕ್ಸ್ ಮಾಡಲೇಬೇಕು. ನಾವು ಡಾಲ್ಡಾ ತಿನ್ನೋದಿಲ್ಲ ಅನ್ನೋದಾದರೆ ಬೆಣ್ಣೆ ಮಿಕ್ಸ್ ಮಾಡ್ಬೋದು ನೀವು. ಪಕ್ಕಾ ಅಳತೆಯಲ್ಲಿ, ಇದು ಏನು ಅಳತೆಯಲ್ಲಿ ಮಾಡಿದ್ದೀವಿ ಇದಕ್ಕೆ ಈ ಥರ ಉಂಡೆ ಮಾಡಿಟ್ಟು ಈ ಥರ ನಾದ್ಕೊಳ್ಳಿ. ಈ ಥರ ಎಣ್ಣೆ ಹಾಕಿನೇ ನಾದ್ಕೋಬೇಕು. ಅದನ್ನು ಕೆಳಗಡೆ ಎಲ್ಲ ಎಣ್ಣೆ ಹಚ್ಚಿನೇ ಇದು ಬೆಸ್ಟ್. ಈ ಥರ ಅಗಲ ಬರುತ್ತೆ. ಇಲ್ಲಾಂದರೆ ಗೋಧಿ ಹಿಟ್ಟು ಹಾಕಿ ನಾದ್ಕೋತೀವಿ, ಮೈದಾ ಹಿಟ್ಟು ನಾದ್ಕೋತೀವಿ ಅಂದರೆ ಬರೋದಿಲ್ಲ. ಇವಾಗ ಏನು ನಾವು ಆಯಿಲಲ್ಲಿ ಹಾಕಿದ್ವಿ, ಆ ಆಯಿಲಲ್ಲಿ ಸನ್ಫ್ಲವರ್ ಆಯಿಲು ಪ್ಲಸ್ ಡಾಲ್ಡಾ 2 ಮಿಕ್ಸ್ ಮಾಡಿ ಹಾಕಿದ್ದೀವಿ. ಅದಕ್ಕೆ ಅವೆರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ 1 ದಿನ 2 ದಿನ ಆದರೂ ಸಾಫ್ಟಾಗಿ ಹಂಗೆ ಇರುತ್ತೆ. ನೀವು ಡಾಲ್ಡಾ ಯೂಸ್ ಮಾಡಲ್ಲ ಅನ್ನೋದಾದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಬೆಣ್ಣೆ ಯೂಸ್ ಮಾಡಿ. ಈ ಥರ ಬರಬೇಕಂದ್ರೆ ಗಟ್ಟಿ ಒತ್ತಬಾರ್ದು. ನೀವು ಸಿಂಪಲಾಗಿ ಕಲಿಸಿಟ್ಟು ಈ ಥರ ಕೆಳಗಡೆ ಎಣ್ಣೆ ಹಾಕಿ ಈ ಥರ ಮಾಡಬೇಕು. ಗೋಧಿ ಹಿಟ್ಟು ಹಾಕಿ ನಾದ್ತಾ ಇರ್ತಾರೆ, ಗೋಧಿ ಹಿಟ್ಟು ಹಾಕಿ ತೀಡ್ತಾ ಇರ್ತಾರೆ. ಈ ಥರ ಲೇಯರಾಗಿ ಬರಲ್ಲ, ಸುಮ್ಮನೆ ತೋರಿಸ್ತಾರೆ ವಿಡಿಯೋದಲ್ಲಷ್ಟೇ. ಈ ಥರ ಸುತ್ತಿದ ಮೇಲೆ ಜಸ್ಟ್ ಒಂದು ರೌಂಡ್ ಹಿಂಗೆ ಸುತ್ತಿ ಒಂದು ಬೆಳ್ಳಿಟ್ಟು ಕೆಳಗಡೆ ಸುತ್ತಿದ ಎಂಡಿಗೆ ಕೆಳಗಡೆನೇ ಬರಬೇಕದು. ಅದು ಲೇಯರಾಗಿ ಹಾಗೇ ಕಾಣುತ್ತೆ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಫುಲ್ಲು ವಿಡಿಯೋ ಕಂಪ್ಲೀಟ್ ಆದಮೇಲೆ. ಈ ಥರ ಎಲ್ಲನೂ ಮಾಡಿ ಇಟ್ಕೊಳ್ಳಿ. ಈ ಲೇಯರ್ ಆಗಿ ಸಾಫ್ಟಾಗಿ ಅಥವಾ ಪದರ ಆಗಿ ಸಾಫ್ಟಾಗಿ ಬರಬೇಕಂದ್ರೆ ಇದೇ ನೀವು ಟಿಪ್ಸ್ ಫಾಲೋ ಮಾಡಬೇಕಾಗತ್ತೆ. ಈ ಥರ ಹಚ್ಚಿದ ಮೇಲೆ ಅದಕ್ಕೆ ಆಯಿಲು, ಬೆಣ್ಣೆ ಅಥವಾ ಆಯಿಲು, ಡಾಲ್ಡಾ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಇದು ಹಾಕಿ ನೋಡಿ, ಎಲ್ಲ ಈ ಥರ ಉಂಡೆ ಸುತ್ಕೊಂಡು ಇರಬೇಕು. ಆಯಿಲ್ ಪರೋಟ ಕಂಪ್ಲೀಟ್ ಆದಮೇಲೆ ಆಯಿಲ್ ಜಾಸ್ತಿ ಕೈಗೆ ಹತ್ತಲ್ಲ, ಅದೆಲ್ಲನೂ ಹೀರ್ಕೊಂಡಿರ್ತದೆ. ಈ ಟೈಮಲ್ಲಿ ಆಯಿಲ್ ಜಾಸ್ತಿ ಅನಿಸುತ್ತೆ ನಿಮಗೆ. ಎಲ್ಲನೂ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಫಸ್ಟು. ಈ ಥರ ಉಲ್ಟಾ ಎಲ್ಲ ಮಾಡಬೇಡಿ, ಆ ಲೇಯರ್ ಕಿತ್ತೋಗುತ್ತೆ. ಹೊಸ್ದಾಗಿ ಮಾಡೋರಾದರೆ, ರೆಗ್ಯುಲರ್ ಅಭ್ಯಾಸ ಇದ್ದವರಾದರೆ ಟಕ ಈಸಿನೇ ಮಾಡಿಬಿಡ್ಬೋದು. ಈ ಒಂದು ಸರಿ ನೀವು ತಿಕ್ಕ ಕಾಲಕ್ಕೆ ಅಥವಾ ತೀಡೋ ಕಾಲಕ್ಕೆ ಉಲ್ಟಾ ಹಾಕ್ಕೊಂಬಿಟ್ರೆ ಆ ಲೇಯರ್ ನಿಮಗೆ ಕಾಣಿಸೋದಿಲ್ಲ. ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡ್ಮೇಲೆ ಒಂದು ತೊಗೊಂಡು ನಾದಿ ಕೆಳಗಡೆ ಆಯಿಲೇ ಹಾಕಿ ಗೋಧಿ ಹಿಟ್ಟು ಹಾಕಿದರೆ ರಫ್ ಆಗುತ್ತೆ ಅದು. ನೋಡಿ, ಆಯಿಲ್ ಹಂಗೆ ಇರುತ್ತಲ್ವಾ,
ಅದ್ರ ಮೇಲೇ ಲೇಯರ್ ಕಾಣಿಸ್ತಿದೆ ನಿಮಗೆ. ಅದು ಲೇಯರ್ ಹಂಗೆ ಇರಬೇಕು, ತುಂಬ ಗಟ್ಟಿ ಪ್ರೆಸ್ ಮಾಡಬೇಡಿ. ದಪ್ಪನೇ ಇರಬೇಕು ಸ್ವಲ್ಪ. ಅದು ಸುಮ್ಮನೆ ಮೇಲೆ ತೀಡ್ಬೇಕು ಅಷ್ಟೇ, ಗಟ್ಟಿಗೆ ಒತ್ತಿ ಎಲ್ಲ ಪ್ರೆಸ್ ಮಾಡಬೇಡಿ. ಆಯಿಲ್ ಹಾಕಿ ನಾರ್ಮಲ್ ನೀವು ಹಂಚಿನ ಮೇಲೆ ಬೇಯಿಸ್ಕೊಳ್ಳಿ. ಬೇಯಿಸೋದು ಏನು ಎಫೆಕ್ಟ್ ಇಲ್ಲ, ಆಲ್ರೆಡಿ ಎಲ್ಲ ಚಪಾತಿಗೆ ಬೇಯಿಸೋದೆಲ್ಲ ಗೊತ್ತಿರುತ್ತೆ ನಿಮಗೆ. ಪಕ್ಕ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ಪಕ್ಕ ಲೇಯರ್ಗೆ ಬರುತ್ತೆ. ಗೋಧಿ ಅದೇ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು, ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು, ಚಿರೋಟಿ ರವೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಪರೋಟ ಬೇಕಾದರೆ ಮೈದಲ್ಲೇ ಮಾಡ್ಕೊಂಡ್ರೆ ಅದು ಟೇಸ್ಟು, ಇಲ್ಲಾಂದ್ರೆ ಚಪಾತಿನೇ ಮಾಡ್ಕೊಂಡು ತಿನ್ಬೋದಪ್ಪ. ಪರೋಟನೇ ಬೇಕಾದ್ರೆ ಮೈದಾನೇ ಯೂಸ್ ಮಾಡಬೇಕು. ಈ ಥರ ಬಿಸಿ ಇರುವಾಗೆ, ಈಗೇನು ಬೇಯಿಸ್ಕೋತೀವಿ ಬಿಸಿ ಇರುವಾಗೆ ವಾಪಸ್ ಕೆಳಗೆ ಹಾಕ್ಕೊಳ್ಳಿ. ನಾನು ಹೇಳ್ತೀನಿ, ಕೆಳಗೆ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು ನೋಡಿ. ಆ ಥರ ಪ್ರೆಸ್ ಮಾಡಿದ್ರೆ ಈ ಥರ ಲೇಯರ್ ಆಗಿ ಬರಬೇಕದು. ನೋಡಿ, ಈ ಥರ ಲೇಯರ್ ಆಗಿ ಬಂದರೆ ಪರೋಟ ಪಕ್ಕ ಬಂದಿದೆ ಅಂತ. ಇದನ್ನು ಸರ್ವ್ ಮಾಡಿಕೊಂಡ್ರೆ ಪರೋಟಗೆ ಪಕ್ಕ ಕಾಂಬಿನೇಷನ್ ಅಂದರೆ ಆಲೂಗೆ ಸಾಗು. ಆಲೂ ಸಾಗು ಅಷ್ಟೇ, ಪುಟಾಣಿ ಅಥವಾ ಕಡಲೆ ಹಿಟ್ಟು ಏನು ಬಂತೀವೋ ಅದನ್ನು ಮಿಕ್ಸ್ ಮಾಡಿ ಎಂಡಿಗೆ ಹಾಕಿ ಮಾಡಿದ್ರೆ ತುಂಬಾ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇವೆರಡು ತಿನ್ಬೋದು. ಮೈದಾ ಕಂಟಿನ್ಯೂ ಒಂದೇನೂ ತಿನ್ನಲೇಬಾರ್ದಂತೇನು ರೂಲ್ ಇಲ್ಲ. ತುಂಬ ನಾರ್ತ್ ಸೈಡೆಲ್ಲ ಮೈದಾ ಪರೋಟ ಅವೆಲ್ಲ ತುಂಬ ತಿಂತಿದ್ದಾರೆ, ಅವರು ಸಣ್ಣನೇ ಇದ್ದಾರೆ, ದಪ್ಪನೂ ಆಗಿಲ್ಲ. ಸೊ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ನಮಗಿರಬೇಕಷ್ಟೇ. ಎಲ್ಲನೂ ಟೇಸ್ಟ್ ಮಾಡಿ, ಒಂದೇ ಲೈಫ್ ಅಲ್ವಾ. ಪರೋಟ ಜೊತೆ ಆಲೂಗಡ್ಡೆ ಸಾಗು ತುಂಬ ಟೇಸ್ಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.